ಈಗಲಾದ್ರೂ ಏನಾದ್ರೂ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ತಗೋಣ ಅಷ್ಟೇ. ನಾನು ನಿನ್ನ ಕೇಳ್ಕೊಳ್ಳೋದು, ಯಾಕೆಂದ್ರೆ ಈಗಾಗಲೇ ಒಬ್ಬ ಮಗುನ ಕಳ್ಕೊಂಡಿದ್ದೇನೆ. ಮತ್ತೆ 3 ಜನ ಮಕ್ಕಳು. ಬೇಡ ಇಶು, ನಿನ್ನ ಮಗುನ ನಿನ್ ಕನ್ಸಲ್ಲೂ ನೆನ್ಸ್ಕೋಬೇಡ. ಯಾವಾಗ ಆ ಮಗು ನೆನಪಾಗುತ್ತೋ ಅವಾಗೆಲ್ಲ ನೀನ್ ಪಡೋ ಯಾತನೆಯನ್ನ ನನ್ನಿಂದ ನೋಡಕ್ಕಾಗೋದಿಲ್ಲ. ನೆನ್ಸ್ಕೋಬೇಡ ದಯವಿಟ್ಟು. ನನ್ಗಿರದೆ ಈ 3 ಜನ ಮಕ್ಕಳನ್ನ, ಇವರೇ ನನ್ನ ಬದುಕು. ಇವತ್ತು ಈ ಮಟ್ಟಕ್ಕೆ ಬದುಕಿದ್ದೀನಿ ಅಂದ್ರೆ ಈ ಬದುಕಿಗೆ ಅರ್ಥನ ಕಲ್ಪಿಸ್ಕೊಟ್ಟವ್ರೆ ಈ 3 ಜನ ಮಕ್ಕಳು ಅಣ್ಣ. ಇವ್ನ ಬಿಟ್ಟ ಬೇರೆ ಬದುಕೇ ಇಲ್ಲ ಅಣ್ಣ. ಈ 3 ಜನ ಮಕ್ಕಳಿಗೋಸ್ಕರ ನಾನ್ ಬದುಕಿರೋದು. ನನ್ಗೆ ಕೃಷ್ಣ, ವಿನಯ್, ಭರತ್ 3 ಜನನ್ನು ನಾನು ಹೆರ್ದೇ ಇರ್ಬೋದಣ್ಣ. ಆದ್ರೆ ಅವರು ನನ್ನ ಮಕ್ಕಳಣ್ಣ, ನನ್ನ ಮಕ್ಕಳವರು. ಆದ್ರೆ ಇದೇ ಕೈಯಿಂದ ಎತ್ತಾಡ್ಸಿ ಬೆಳೆಸಿದೀನಿ. ನನ್ನ ಗರ್ವದಿಂದ ಹೇಳ್ಕೊಳ್ತೀನಣ್ಣ, ನನ್ನ ಮಕ್ಕಳಣ್ಣ ಅವರು. ಯಾವ ತಪ್ಪು ಮಾಡಲ್ಲ ಅಣ್ಣ ಅವರು. ನೀನ್ ನನ್ ಗಂಡನೇ ಆಗಿರ್ಬೋದು, ಆದ್ರೆ ಇದು ನನ್ನ ಕುಟುಂಬ ಅಣ್ಣ. ಈ ಕುಟುಂಬಕ್ಕೆ ಯಾರಾದ್ರೂ ಏನಾದ್ರೂ ಅನ್ಯಾಯ ಮಾಡಿದ್ರೆ, ಮೋಸ ಮಾಡ್ಬೇಕು ಅಂತ ನೋಡಿದ್ರೆ, ನೋವು ಕೊಡೋದಕ್ ನೋಡಿದ್ರೆ ಕತ್ತೆ ದಿನಾಲು ಹೋಗಿ ಕುದುರೆ ಲಾಯದಲ್ಲಿ ನಿಂತ್ಕೋತಿತ್ತಂತೆ. ಜನ ಎಲ್ಲ ನೋಡಿ ನಗ್ತಿದ್ರಂತೆ. ಕತ್ತೆಗೆ ಆಶ್ಚರ್ಯ, ಎಲ್ಲ ನನ್ನನ್ನು ನೋಡಿ ನಗ್ತಿದಾರಲ್ಲ ಅಂತ. ಅದಕ್ಕೆ ಯಾಕೆ ಜನ ನಗ್ತಾರೆ ಅಂತಾನು ಗೊತ್ತಾಗ್ಲಿಲ್ಲ ಮುಂಡೆದಕ್ಕೆ. ಭಿಕ್ಷುಕಿ ಒಬ್ಳು ರಾಣಿ ಸ್ಥಾನ ನೋಡ್ಕೊಂಡು ರಾತ್ರಿ ಹೋಗಿ ಎಲ್ಲಿ ಮಲಗೋದು ಅಂತ ಯೋಚನೆ ಮಾಡ್ತಿದ್ಲಂತೆ. ತನ್ನ ಹರಿದಿರೋ ಸೀರೆನ ಎಲ್ಲಿ ಒಣಸೋದು ಅಂತ ನೋಡ್ತಿದ್ಲಂತೆ. ಹಂಗೆ ಪಾಪ ಕೆಲವರಿಗೆ ಅದೇ ತರ ಯಾವ್ದಾದ್ರೂ ತೆರೆದಿರೋ ಬಾಗಿಲು ಕಂಡು ನಮ್ಗೆ ತೆರೆದಿದ್ಯೋ ಏನೋ ಅಂತ ನುಗ್ಗಿಬಿಡ್ತಾರೆ. ಕನಸು ಕಾಣೋದು ಒಂದ್ ಕಡೆ, ನಿಜ ಜೀವನದಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿರ್ಬೇಕಲ್ಲ ಜನಕ್ಕೆ. ಕುದುರೆ ಲಾಯ ಕುದುರೆಗೆ, ಕತ್ತೆಗಲ್ಲ. ರಾಣಿ ಸ್ಥಾನ ರಾಣಿಗೆ, ಭಿಕ್ಷುಕಿಗಲ್ಲ. ಹಂಗನ್ನೋದನ್ನ ಆದಷ್ಟು ಬೇಗ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಬದುಕು ತೊಳೆದಿರೋ ಪಾತ್ರೆ ತರ ಫಳಫಳ ಅಂತ ಹೊಳೆಯುತ್ತೆ. ಇಲ್ಲಾಂದ್ರೆ ಮುಸ್ರೆ ಕಟ್ಟಿ ಒಣಗೋಗೋ ಕಾಲ ದೂರ ಇಲ್ಲ. ಅರೆ ರುಕೋರೆ, ಏನ್ ಮಾಡ್ತಿದ್ದೀರಾ ನೀವು? ಬಿಡಿ ಅದನ್ನ ಫಸ್ಟ್. ಅಯ್ಯೋ ಅದ್ರಲ್ಲೇನಿದೆ ಬಿಡಿ, ಪರವಾಗಿಲ್ಲ. ಅಯ್ಯೋ ನೀವ್ಯಾಕೆ ಇದನ್ನೆಲ್ಲ? ಅದ್ರಲ್ಲೇನಿದೆ, ಇಟ್ಸ್ ಓಕೆ. ಅಂದ್ಹಾಗೆ ನನ್ನ ನಿಮ್ಮ ಪರಿಚಯನೇ ಆಗಿಲ್ಲ. ನನ್ನ ಹೆಸರು ಸೌಮ್ಯ. ಕೈ ಗಲೀಜಾಗಿದೆ, ಒಂದ್ ನಿಮಿಷ. ನಾನು ರುಕ್ಕು. ಗೊತ್ತು, ನೆನ್ನೆ ನಿಮ್ಮನ್ನ ನೋಡಿದ್ದು ಸೂರ್ಯಪ್ರಕಾಶ್ ಸರ್ ಅವ್ರ ಜೊತೆ ಕೋರ್ಟ್ ಮಾರ್ಷಲ್ ನಡೀತಾ ಇತ್ತಲ್ಲ. ನೀವು ಕೃಷ್ಣ ಅವ್ರ ಪರ ನಿಂತ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ರಿ. ನೆನ್ನೆ ನಿಮ್ ಜೊತೆ ಮಾತಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ. ಆಮೇಲೆ ಅದು ಇದು ಏನೇನೋ ನಡೀತಾ ಇತ್ತಲ್ಲ, ಹಾಗಾಗಿ ಸುಮ್ಮನಾದೆ. ನೀವು ಮತ್ತೆ ಕೃಷ್ಣ ಅವರು ತುಂಬಾ ಒಳ್ಳೆ ಫ್ರೆಂಡ್ಸ್ ಅನ್ಸುತ್ತೆ ಅಲ್ವಾ? ಹೌದು, ಒಳ್ಳೆ ಫ್ರೆಂಡ್ಸ್. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅಯ್ಯಯ್ಯೋ, ನೀವ್ ಯಾಕೆ ಸುಮ್ಮನೆ? ಬೇಡ. ಅಯ್ಯೋ ಅದ್ರಲ್ಲೇನಿದೆ, ಇದು ಒಳ್ಳೆ ಕತೆ ಐತಲ್ಲ. ಪರವಾಗಿಲ್ಲ ಬಿಡಿ. ಇಬ್ರು ಸೇರಿ ಮಾಡಿದ್ರೆ ಬೇಗ ಕೆಲಸ ಮುಗಿಯುತ್ತೆ. ನೀವು ಸುಮ್ಮನೆ ಇರಿ.
ಉಜ್ಜಿ ನಾನು ತೊಳಿತೀನಿ. ಏಯ್ ಏನ್ ಮಾಡ್ತಿದ್ದೀಯ ಅಲ್ಲಿ? ಏಯ್ ಬಾರ ಇಲ್ಲಿ. ಏನಜ್ಜಿ? ನೀನು ಈ ಮನೆ ಅತಿಥಿ. ಅತಿಥಿಗಳು ಉಣ್ಬೇಕು, ಕೂತ್ಕೋಬೇಕು, ರೆಸ್ಟ್ ತಗೋಬೇಕು. ನಮ್ಮ ಮನೆಗೆ ಬಂದ ಅತಿಥಿಗಳು ಮಾಡೋದೇ ಇಷ್ಟು, ನಾವು ಆಡ್ಸೋದೇ ಇಷ್ಟು. ಅಡುಗೆ ಮನೆಗೆ ಬಂದು ಕೆಲಸದವಳ ಥರ ಪಾತ್ರೆ ತಿಕ್ತಿದ್ಯಲ್ಲ, ನಂಗೆ ಹೊಟ್ಟೆ ಉರಿಯಲ್ಲನೆ. ಆರಾಮಾಗಿ ಜುಮ್ಮಂತ ಕೂತ್ಕೋ. ಇದೆಲ್ಲ ನೀ ತಲೆ ಹಾಕೋಬೇಡ, ಅದನ್ನೆಲ್ಲ ಕೆಲಸದವ್ರು ನೋಡ್ಕೋತಾರೆ. ಹೋಗು ಹೋಗಿ. ಸ್ವಲ್ಪ ಟೈಮ್ ಆಗುತ್ತೆ, ಕಾಯಬೇಕು ಅಷ್ಟೇನೆ. ಹೋಗಿ ರೆಸ್ಟ್ ತಕೋ ಅಂದ್ರೆ ಇನ್ನು ಗರ ಬಡ್ದೊಳಗೆ ನಿಂತಿದ್ಯಲ್ಲ, ಕೆಲಸರು ಮಾಡ್ತಾರೆ. ನಡೀತೀನಿ.